ಇದರಲ್ಲಿ ಚಿಕನ್ನು, ಖಾರ ಪುಡಿ, ಉಪ್ಪು, ಅರಿಶಿನ ಹಾಕಿ ಮಿಕ್ಸ್ ಮಾಡಿದ್ದೀವಿ. ಇದು ಜಿಂಜರ್ ಗಾರ್ಲಿಕ್ ಟೊಮೆಟೊ ಕೊಬ್ಬರಿ ಕೊತ್ತಂಬರಿದು ಪೇಸ್ಟ್. ಇದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಫ್ರೈ ಮಾಡಿ ಸಾಂಬಾರು ಥರ ಮಾಡೋದು. ಕರ್ರಿ, ಧನಿಯಾ ಪೌಡರು ಅವೆಲ್ಲ ಮೆಣಸೆಲ್ಲ ಹಾಕಿರೋದು ಮಿಕ್ಸ್ ಮಾಡಾಕಿದ್ದೀನಿ. ಜಾಪತ್ರೆ ಇದು ಹಾಕಕತ್ತೀನಿ. ಹಾಕ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಬೇಕು ಕ್ಲೀನಾಗಿ. ಟೊಮೊಟೊ ಹಾಕಬೇಕು. ಈಗ ಕರಿಬೇವು ಹಾಕಿ, ರುಚಿಗೆ ತಕ್ಕಷ್ಟು ಖಾರ ಪುಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ರೆಡ್ ಕಲರ್ ಯಾವುದಾದ್ರೂ ಮಸಾಲ, ಚಿಕನ್ ಮಸಾಲ ನಿಮ್ಮ ಕಡೆ ಯಾವುದಿರುತ್ತೆ ಅದು ಹಾಕ್ಕೊಳ್ಳಿ. ಇವಾಗ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ, ಗ್ರೈಂಡ್ ಮಾಡಿರೋದು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಕ್ಲೀನಾಗಿ. ಗ್ರೇವಿ ಹಂಗೆ ಚಿಕನಿಗೆ ಅಂಟ್ಕೋಬೇಕು, ಆವಾಗ ಟೇಸ್ಟ್ ಬರುತ್ತೆ. ಮಿಕ್ಸ್ ಮಾಡಬೇಕು. ಸಖತ್ತಾಗಿ ಕಾಣ್ತಾ ಇದೆ, ಟೇಸ್ಟ್ ಸಖತ್ತಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಪಲಾವ್ ಎಲೆ ಇದು. ನೀರು ಹಾಕಿದ್ಮೇಲೆ ಕುದಿ ಬರುತ್ತೆ. ಒಂದು 10 ನಿಮಿಷ ಬೇಯಿಸಿ ಆಮೇಲೆ ಆಫ್ ಮಾಡಿಬಿಡಿ, ಚೆನ್ನಾಗಿರುತ್ತೆ. ಚಿಕನ್ ಡ್ರೈ ಬೇಕಂದರೆ ಕಡಿಮೆ ನೀರು ಹಾಕಿ, ಚಿಕನ್ ಗ್ರೇವಿ ಬೇಕಂದರೆ ನೀರು ಜಾಸ್ತಿ ಹಾಕಿ. ರೆಡಿಯಾಗಿದೆ, ಸೂಪರಾಗಿ ಕಾಣ್ತಾ ಇದೆ. ಟೇಸ್ಟ್ ನೋಡೋಣ. ರೈಸಲ್ಲಿ ಹಾಕ್ತಾ ಇದ್ದೀವಿ. ನಮ್ಮ ಯಜಮಾನರು ಟೇಸ್ಟ್ ನೋಡ್ತಿದ್ದಾರೆ. ನೋಡಿ, ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಸೂಪರ್ ಆಗಿದೆ. ನೀವು ಈ ರೆಸಿಪಿ ಟ್ರೈ ಮಾಡಿ, ಸಖತ್ತಾಗಿದೆ. 12th ಕ್ಲಾಸ್ ಫೇಲ್ ಮೂವಿ ನೋಡಕತ್ತೀವಿ. ಹಿಂದಿಯಲ್ಲಿದೆ.